ಇನ್ನು ಇದು ಸಾರಿಗೆ ಇಲಾಖೆಯಲ್ಲಿ ನಡೆತಿರುವಂತಹ ಅತಿ ದೊಡ್ಡ ಹಗರಣ. ಇದು ಅತಿ ದೊಡ್ಡ ಹಗರಣ ಸಾರಿಗೆ ಇಲಾಖೆಯಲ್ಲಿ, ಅದರಲ್ಲೂ RTO ಕಚೇರಿಯಲ್ಲಿ ಕ್ವೈಟ್ ಕಾಮನ್. RTO ಕಚೇರಿ ಅಂತ ಅಂದರೆ ದುಡ್ಡಿಲ್ದೆ ಏನೂ ನಡೆಯಲ್ಲ, ಎಲ್ಲರಿಗೂ ಗೊತ್ತಿರುವಂಥ ಸತ್ಯ. ಹಾಗಾದ್ರೆ ಯಾವ ಕಚೇರಿ? RTO ಯಾವ ಕಚೇರಿ? ಬನ್ನಿ ನೋಡೋಣ. ಇದು ಸಾರಿಗೆ ಇಲಾಖೆಯಲ್ಲಿ ನಡೀತಿರೋ ಅತಿ ದೊಡ್ಡ ಹಗರಣ. RTO ಕಚೇರಿಗೆ ಜನ ಡೈರೆಕ್ಟ್ ಆಗಿ ಹೋದ್ರೆ ಕೆಲಸ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಿಮ್ ಕೆಲಸ ಆಗ್ಬೇಕು ಅಂದ್ರೆ ಅಲ್ಲಿ ಒಬ್ರು ಇರ್ಲೇಬೇಕು. ಯಾರವರು? ಸಾರ್ವಜನಿಕರು ಹೋಗಿ ಕೆಲಸ ಮಾಡ್ಕೊಡಿ ಅಂದ್ರೆ ದಬ್ಬಾಳಿಕೆ ಮಾಡ್ತಾರೆ. ಅದೇ ನೀವು ಬ್ರೋಕರ್ ಮೂಲಕ ಹೋದ್ರೆ ಒಂದೇ ಒಂದು ನಿಮಿಷದಲ್ಲಿ ನಿಮ್ ಕೆಲಸ ಎಲ್ಲ ಆಗ್ಬಿಡುತ್ತೆ. ಬ್ರೋಕರ್ ಫೈಲ್ ತಗೊಂಡು ಹೋದ್ರೆ ತಕ್ಷಣನೇ ಕೆಲಸ ಮುಗಿಯುತ್ತೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಗೆ ಸಿಕ್ಕಿ ಬಿದ್ದಂತ ಆ ಬ್ರೋಕರ್ ಯಾರು? ಯಾವ RTO ಕಚೇರಿ ಬ್ರೋಕರ್? ಇದು ಯಶವಂತಪುರ RTO ಕಚೇರಿಯ ಬ್ರೋಕರ್ ಹಾವಳಿಯ ಫುಲ್ ಡೀಟೇಲ್ಸ್. ಯಶವಂತಪುರ ARTO ಕಚೇರಿಯಲ್ಲಿ ಬ್ರೋಕರ್ಗಳದ್ದೇ ದರ್ಬಾರು. ಯಶವಂತಪುರ ARTO ಕೃಷ್ಣೇಗೌಡ ಮೇಲೆ ಗಂಭೀರ ಆರೋಪ. ನೋಡಿ ಸರ್, ಯಶವಂತಪುರ ARTO ಕೃಷ್ಣೇಗೌಡ ಮೇಲೆ ಗಂಭೀರ ಆರೋಪ. 9 ತಿಂಗಳಿಂದ ಅಲಿತಾ ಇದ್ರು, ಕೆಲಸ ಮಾಡಿ ಕೊಡ್ತಾ ಇಲ್ಲ. ವಾಹನದ ಹೈಪೋಥಿಕೇಶನ್ ಕ್ಯಾನ್ಸಲ್ ಮಾಡಲು ಕೇಳಿದ್ರಂತೆ, ಅದಕ್ಕೆ ಲಂಚ ಕೇಳ್ತಾ ಇದ್ದಾರಂತೆ. ಎಷ್ಟೇ ಬಾರಿ ಹೋದ್ರೂ ಸಬೂಬು ಹೇಳ್ತಾರಂತೆ ಕೃಷ್ಣೇಗೌಡ. ಸಿಬ್ಬಂದಿ ಕೊರತೆ ಅಂತ ಬ್ರೋಕರ್ ಕೈಗೆ ಕೊಡ್ತಾರಂತೆ ಕಚೇರಿಯ ಕಡತ. ಬ್ರೋಕರ್ ಕೈ ಬಿಸಿ ಮಾಡಿದ್ರೆ ಕ್ಷಣ ಮಾತ್ರದಲ್ಲೇ ಕೆಲಸ ಮಾಡಿಕೊಟ್ಬಿಡ್ತಾರಂತೆ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ್ರು, ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ವಂತೆ. ಹಿರಿಯರ ಆಶೀರ್ವಾದ ಇದೆ, ಆ ಆಶೀರ್ವಾದದಿಂದಲೇ ದುರ್ವರ್ತನೆ ಮಾಡ್ತಾ ಇದ್ದಾರಾ ಕೃಷ್ಣೇಗೌಡರು ಅಂತ ಗ್ಯಾರಂಟಿ ನ್ಯೂಸ್ ಬಳಿ ಅಳಲು ತೋಡಿಕೊಂಡಿದ್ದಾರೆ ನೊಂದ ವಾಹನ ಮಾಲೀಕ. ಇವರು ಏನ್ ಮಾಡ್ತಾರಂದ್ರೆ ಈ ಸಾಹೇಬ ಬಂದ್ಮೇಲೆ ಬೇರೆ ಏಜೆಂಟ್ಗಳು ಇರ್ತಾರ ಅಲ್ಲಿ. ಯಾವ್ದು ಕಾರಣಕ್ಕೆ ಏಜೆಂಟ್ ಇಲ್ಲ, ಏಜೆಂಟ್ಗೆ ಯಾಕೆ ಸೇರ್ತಾ ಇದ್ದೀರಾ ನೀವು ಒಳಗಡೆ? ಅವ್ರು ನಮ್ಮ ಹೋದ್ರೆ ಸಾಮಾನ್ಯ ಜನ ಹೋಗಿ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿ ನೀವು ಹೇಳ್ರಿ, ಫೋನ್ ನಲ್ಲಿ ಹೇಳ್ರಿ ನನಗೆ ನೋಡ್ಬಿಟ್ಟು. ಅಲ್ಲೇ ಹೋದ್ರೆ ಈ ಮೇಡಮ್ ಹತ್ರ ಇವರು ಮಾಡೋದಿಲ್ಲ. 15 ದಿವಸದಿಂದ ಹಂಗೆ ಬಿದ್ದು ರೇಷನ್ ಕಾರ್ಡ್ ಉದ್ಯೋಗ ಕೊಡಿ, ಹಿಂಗೆ ಕೊಡಿ ಅಂತ ಹೇಳ್ತಾರೆ. ಏನೇನ್ ಬಂದ್ರೆ ದುಡ್ಡು ಕೊಟ್ಟರೆ ಇವ್ರು ಮಾಡಿಬಿಡ್ತಾರೆ ಕೆಲಸ. ಹೇಳ್ರಿ ನಿಮ್ ಉತ್ತರ ಹೇಳ್ರಿ. ಇವರು ಏನ್ ಮಾಡ್ತಾರಂದ್ರೆ ಈ ಸಾಹೇಬ ಬಂದ್ಮೇಲೆ ಬೇರೆ ಏಜೆಂಟ್ಗಳು ಇರ್ತಾರ ಅಲ್ಲಿ. ಯಾವ್ದು ಕಾರಣಕ್ಕೆ ಏಜೆಂಟ್ ಬರ್ಬೇಕಾದ್ರೆ ಕೆಲಸ ನೆಕ್ಸ್ಟ್ ಬರ್ಬೇಕು, ನೀವು ಮಾಡಲೇಬೇಕು. ಮಾಡಿ ಅಷ್ಟೇ ಮಾಡ್ಕೊಡಿ ಸಾಕು, ಅಷ್ಟೇ ಫೈಲ್. ಆದ್ರೆ ನೆಕ್ಸ್ಟ್ ಮಾಡ್ಬೇಕಂತ ನಿಮ್ಮ ಹತ್ರ ಏನಿಲ್ಲ. ನಮ್ ತೆರಿಗೆ ದುಡ್ಡಲ್ಲಿ ನೀವು ಕುತ್ಕೊಂಡಿರೋದು ಅಲ್ಲೆಲ್ಲ ಮಾತಾಡಿ ಹೆಂಗ್ ಮಾತಾಡ್ಬೇಕು?
ಹೆಂಗ್ ಮಾತಾಡ್ಬೇಕು? ಹೆಂಗ್ ಮಾತಾಡ್ಬೇಕು? ಹೌದ್ರಿ, 9 ತಿಂಗಳಿಂದ ನಾನು ಸುತ್ತಾ ಇದೀನಲ್ಲ ಅದೇ 9 ತಿಂಗಳಿಂದ ಮೊನ್ನೆ ಬಂದ್ರಿ ಇದ್ ಮಾಡಿದ್ರೆ ಆಯ್ತು. ನಾನು ಅದೇ ಕೂಲಿಂದ ಮಾತಾಡಿದ್ರೆ ಕಿವಿಗೆ ಕೇಳ್ತಾ ಇಲ್ಲಲ್ಲ, ನಾನು ಏನ್ ಮಾಡ್ಬೇಕು? ಆಕ್ಚುಲಿ ನಿಮ್ಗೆ ನೆಕ್ಸ್ಟ್ ಬರ್ಬೇಕಾದ್ರೆ ಕೆಲಸ ಮಾಡ್ಕೊಂಡು ನೆಕ್ಸ್ಟ್ ಬರ್ಬೇಕು, ನೀವು ಮಾಡ್ಲೇಬೇಕು. ನಾ ಮಾಡೇ ಮಾಡ್ತಿದ್ವಿ. ಮಾಡಿ ಮಾಡಿ ಅಷ್ಟೇ, ಮಾಡ್ಕೊಡಿ ಸಾಕು, ಅಷ್ಟೇ ಫೈಲ್. ಆದ್ರೆ ನೆಕ್ಸ್ಟ್ ಮಾಡ್ಬೇಕಂತ ನಿಮ್ಮ ಹತ್ರ ಏನಿಲ್ಲ, ನಮ್ ತೆರಿಗೆ ದುಡ್ಡಲ್ಲಿ ನೀವು ಕುತ್ಕೊಂಡಿರೋದು. ಅವೆಲ್ಲ ಮಾತಾಡ್ಬೇಡಿ. ಅಲ್ಲೆಲ್ಲ ಮಾತಾಡಿ, ಹೆಂಗ್ ಮಾತಾಡ್ಬೇಕು? ಹೆಂಗ್ ಮಾತಾಡ್ಬೇಕು? ಹೌದ್ರಿ, 9 ತಿಂಗಳಿಂದ ನಾನು ಸುತ್ತಾ ಇದೀನಲ್ಲ ಅದೇ 9 ತಿಂಗಳಿಂದ ಮೊನ್ನೆ ಬಂದ್ರಿ ಇದ್ ಮಾಡಿದ್ರೆ ಆಯ್ತು. ನಾನು ಅದೇ ಕೂಲಿಂದ ಮಾತಾಡಿದ್ರೆ ಕಿವಿಗೆ ಕೇಳ್ತಾ ಇಲ್ಲಲ್ಲ, ನಾನು ಏನ್ ಮಾಡ್ಬೇಕು? ಆಕ್ಚುಲಿ ನಿಮ್ಗೆ ನೆಕ್ಸ್ಟ್ ಬರ್ಬೇಕಾದ್ರೆ ಕೆಲಸ ಮಾಡ್ಕೊಂಡು ನೆಕ್ಸ್ಟ್ ಬರ್ಬೇಕು, ನೀವು ಮಾಡ್ಲೇಬೇಕು. ನಾ ಮಾಡೇ ಮಾಡ್ತಿದ್ವಿ. ಮಾಡಿ ಮಾಡಿ ಅಷ್ಟೇ, ಮಾಡ್ಕೊಡಿ ಸಾಕು, ಅಷ್ಟೇ ಫೈಲ್. ಆದ್ರೆ ನೆಕ್ಸ್ಟ್ ಮಾಡ್ಬೇಕು. ಇವರು ಏನ್ ಮಾಡ್ತಾರಂದ್ರೆ ಈ ಸಾಹೇಬ ಬಂದ್ಮೇಲೆ ಬೇರೆ ಏಜೆಂಟ್ಗಳು ಇರ್ತಾರ ಅಲ್ಲಿ. ಯಾವ್ದು ಕೆಲಸ ಎಲ್ಲಿ ನಿಮ್ದೇನ್ ಕೆಲಸ ಇಲ್ಲ, ಹೋಗಿ ಆಚೆ ಹೋಗಿ ಬೇರೆ ಕೆಲಸ ಮಾಡಿ. ನಿಮ್ದೇನ್ ಕೆಲಸ ಇಲ್ಲ, ಹೋಗಿ ಆಚೆ ಹೋಗಿ ಬೇರೆ ಕೆಲಸ ಮಾಡಿ. ನೋಡಿ ಸರ್, ನೀನ್ ಯಾರೇ ಒಳಗಡೆ? ನಿಮ್ ಕೆಲಸ ಎಲ್ಲಿ? ನಿಮ್ದೇನ್ ಕೆಲಸ ಇಲ್ಲ, ಹೋಗಿ ಆಚೆ ಹೋಗಿ ಬೇರೆ ಕೆಲಸ ಮಾಡಿ. ನಿಮ್ದೇನ್ ಕೆಲಸ ಇಲ್ಲ. ಬನ್ನಿ, ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್. ಏನಿದು ಪ್ರಕರಣ? ಅವರು ಯಾರು ಆರೋಪ ಮಾಡ್ತಾ ಇದ್ದಾರೆ, ಅವರು ಕೂಡ ಗವರ್ನಮೆಂಟ್ ID ಕಾರ್ಡ್ ಇದೆ ಅವ್ರ ಕತ್ತಲ್ಲಿ, ಅವರು ಅಲ್ಲಿದೆ ಎಂಪ್ಲಾಯಾ ಅಥವಾ ಹೇಗೆ, ಏನು ಘಟನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡಿ. ರಾಧಾ, ಇದು ಯಶವಂತಪುರ ARTO ಕೃಷ್ಣೇಗೌಡ ವಿರುದ್ಧ ಗಂಭೀರವಾದಂತ ಆರೋಪ ಇದೆ. ಅಂದ್ರೆ ಆ ಕತ್ತಿನಲ್ಲಿ ಟ್ಯಾಗ್ ಹಾಕೊಂಡಿರುವಂತವ್ರು ಅವರು ಆಟೋ ಯೂನಿಯನ್ ಅವರು ಒಂದು ಹೈಪೋಥಿಕೇಶನ್, ಅಂದ್ರೆ ಬ್ಯಾಂಕ್ ನಲ್ಲಿ ಒಂದು ಆಟೋವನ್ನ ಲೋನ್ ಮೇಲೆ ಖರೀದಿ ಮಾಡಿರ್ತಾರೆ, ಲೋನ್ ಕ್ಲಿಯರ್ ಆಗಿರುತ್ತೆ, ಹೈಪೋಥಿಕೇಶನ್ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕಳೆದ 9 ತಿಂಗಳ ಹಿಂದೆ ARTOಗೆ ಅಂದ್ರೆ ಕೃಷ್ಣೇಗೌಡ ಅವರಿಗೆ ಒಂದು ಪತ್ರವನ್ನ ಕೊಡ್ತಾರೆ. ಅಂದ್ರೆ ಲೋನ್ ಕ್ಲಿಯರ್ ಆಗಿದೆ, ಹೈಪೋಥಿಕೇಶನ್ ಕ್ಯಾನ್ಸಲ್ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಫೀಸ್ ಸಮೇತ ಕಟ್ಬಿಟ್ಟು ಒಂದು ಅಪ್ಲಿಕೇಶನ್ ಅನ್ನು ಕೊಡ್ತಾರೆ. ಆದ್ರೆ ಅಪ್ಲಿಕೇಶನ್ ಕೊಟ್ಟು 9 ತಿಂಗಳಾದ್ರೂ ಕೂಡ ಕೃಷ್ಣೇಗೌಡರು ಯಾವುದೇ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡ್ಕೊಡ್ಲಿಕ್ಕೆ ಮುಂದಾಗೋದಿಲ್ಲ. ಅದ್ರ ಬದಲಾಗಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ಸರಿ ಬರ್ತಾ ಇಲ್ಲ, ನಿಮ್ಮ ಆಧಾರ್ ನಂಬರ್ ಸರಿ ಕಾಣಿಸ್ತಾ ಇಲ್ಲ ಅಂತೇಳಿ ಇಲ್ಲ ಸಲ್ಲದ ಸಬೂಬನ್ನ ಹೇಳಿ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದರಿಂದ ನೊಂದಂತಹ ಆಟೋ ಚಾಲಕರು, ಅಂದ್ರೆ ಅವ್ರು ಏನಿದ್ದಾರೆ, ಅಂದ್ರೆ ಈಗ ಗ್ಯಾರಂಟಿ ನ್ಯೂಸ್ ಜೊತೆಗೆ ಅಳಲನ್ನ ತೋಡ್ಕೊಂಡಿದ್ದಾರೆ, ಅವರು ಬ್ರೋಕರ್ಗೆ 1,500 ರೂಪಾಯಿ ಹೆಚ್ಚುವರಿ ಹಣವನ್ನ ಕೊಟ್ಬಿಟ್ಟು ತಕ್ಷಣದಲ್ಲಿ ಕೆಲಸವನ್ನ ಮಾಡಿಸ್ಕೊಡ್ತಾರೆ. ಅವರು ARTO ಚೇಂಬರ್ನ ಮುಂದೆ ಕೂತು ಒಂದು ಮಾತನ್ನ ಹೇಳ್ತಾರೆ, ಸಾರ್ವಜನಿಕರು ಇಲ್ಲಿ ಬಂದು ಒಂದು ಕೆಲಸವನ್ನ ಮಾಡ್ಕೊಡಿ ಅಂತಂದ್ರೆ ಅವ್ರು ಮಾಡ್ಕೊಡೋದಿಲ್ಲ. ಆದ್ರೆ ಬ್ರೋಕರ್ ಮೂಲಕ ನಾವು ಹಣ, ಯಾವುದೇ ಒಂದು ಫೈಲ್ ಅನ್ನ ಮೂವ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕೆಲಸವನ್ನ ಮಾಡಿಸಿ ಕೊಡ್ತಾರೆ. ಜೊತೆಗೆ ಈ ಒಂದು ಅಫಿಷಿಯಲ್ ಕಡತವನ್ನ, ಕಚೇರಿಯ ಕಡತವನ್ನ ಅವರು ಬ್ರೋಕರ್ಗಳ ಮೂಲಕ ಹ್ಯಾಂಡಲ್ ಮಾಡ್ಲಿಕ್ಕೆ ಬಿಡ್ತಾರೆ ಅನ್ನುವಂತಹ ಒಂದು ನೇರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಈ ರೀತಿಯಾದಂತಹ ಆರೋಪ ಇದೆಯಲ್ಲ, ಇದು ಒಂದು ಅಂತಲ್ಲ, ಈ ಕಳೆದ ಹಲವು ಸಮಯದಿಂದಲೂ ARTO ಕೃಷ್ಣೇಗೌಡರ ಮೇಲೆ ಗಂಭೀರವಾದಂತಹ ಆರೋಪಗಳಿದೆ. ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರುವಂತ ಕೆಲಸ ಆಗಿದೆ. ಆದ್ರೂ ಕೂಡ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನುವಂತಹ ಒಂದು ಅಳಲನ್ನ ತೋಡ್ಕೊಳ್ತಿದ್ದಾರೆ. ಕೇವಲ ಇದು ಒಬ್ಬ ಸಾರ್ವಜನಿಕರು ಮಾತ್ರ ಅಲ್ಲ, ಬಹುತೇಕ ಸಾರ್ವಜನಿಕರು ಅವ್ರ ಕಚೇರಿಗೆ ಹೋದ್ರೆ, ನೇರವಾಗಿ ಹೋದ್ರೆ ಯಾವುದೇ ರೀತಿಯಾದಂತಹ ಒಂದು ಕೆಲಸಗಳನ್ನ ಮಾಡ್ಕೊಳ್ಳೋದಿಲ್ಲ. ಸ್ವತಃ ಅವರ ಕಚೇರಿಯ ಚೇಂಬರ್ನ ಮುಂಭಾಗನೆ ಬ್ರೋಕರ್ಗಳು ನಿಂತಿರ್ತಾರೆ. ಇಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಹೆಚ್ಚುವರಿ ಹಣವನ್ನ ಬ್ರೋಕರ್ ಕೈಗೆ ಕೊಟ್ರೆ ತಕ್ಷಣದಲ್ಲೇನೆ ಅವ್ರ ಕೆಲಸವನ್ನ ಮಾಡಿಸ್ಕೊಡ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಗೊತ್ತಿದ್ರು ಹಿರಿಯ ಅಧಿಕಾರಿಗಳು ಯಾಕೆ ಇವ್ರ ವಿರುದ್ಧ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡ್ತಿದ್ದಾರೆ. ಸೊ ಈಗಲಾದ್ರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಂತಹ ಬ್ರೋಕರ್ಗಳನ್ನ ಕಚೇರಿಯಲ್ಲಿ ಕೂರಿಸ್ಕೊಂಡು ಅಫಿಷಿಯಲ್ ಕಡತಗಳನ್ನ ಕೊಡ್ತಾ ಇರುವಂತಹ ಅಧಿಕಾರಿ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ರಾಧಾ, ಥ್ಯಾಂಕ್ ಯು ಉಲ್ಲಾಸ್, ನಿಮ್ಮ ಈ ಎಲ್ಲ ಮಾಹಿತಿ.